ಆಗತ್ತಾ ಬಲಕೊಡು, ಏನನ್ನ ದೋಷ ಆಯ್ತಾ ಎಡ್ಕೊಡ್ತಾ ಅಮ್ಮ ಚಂದ್ರಪ್ಪನವ್ರದ್ದು ಜಮೀನು ವಿಚಾರ ಕೋರ್ಟಲ್ಲಿ ಐತೆ, ಅವ್ರ ಪರವಾಗಿ ಆಗುತ್ತಾ ಬಲಕೊಡ ಎಡ್ಕೊಡಮ್ಮ. ನನ್ನ ಮಗಳು ಮದುವೆ ಸೆಟ್ ಆಗಿರಲಿಲ್ಲ, ಅವಳು ಎಜುಕೇಷನ್ ಮಾಡಿದ್ದಾಳೆ. ಹಂಗಾಗಿ ಅವಳು ಒಂದು ಕಂಪ್ನಿಲಿ ಜಾಬ್ ಮಾಡ್ತಾಯಿದ್ಲು. ರೀಸೆಂಟಾಗಿ ಮದುವೆ ಎಲ್ಲೂ ಸೆಟ್ ಆಗಿಲ್ಲ ಅದಳು. ಅವಳು ಮನಸ್ಸಿಗೆ ಬೇಜಾರು ಮಾಡಿಕೊಂಡು ಯಾರೋ ಯೂಟ್ಯೂಬಲ್ಲಿ ನೋಡಿ ಹೇಳಿದ್ರಂತೆ. ಇಲ್ಲಿಗೆ ಅವಳು ಕಂಟಿನ್ಯೂಸ್ ಆಗಿ ಬರೋ ಸ್ಟಾರ್ಟ್ ಮಾಡಿದ್ಲು. 9 ವಾರ ಕಾಯಿ, 3ನೇ ವಾರ ಕಾಯಿ ಕಟ್ತಿದ್ದಂಗೆ ಅವಳಿಗೆ ಗಂಡು ಸೆಟ್ ಆಯಿತು. 4ನೇ ವಾರಕ್ಕೆಲ್ಲ ಎಂಗೇಜ್ಮೆಂಟು ಆಯಿತು. 9 ಕಾಯಿ ಮುಗಿಯೋಷ್ಟೊತ್ತಿಗೆ ಅವಳು ಮದುವೆನೂ ಆಗಿ ಅವ್ರ ಯಜಮಾನ್ರು ಕರ್ಕೊಂಡು ಬಂದ್ವಿ ಇಲ್ಲಿ. ಚಿಂತಾಮಣಿಯಿಂದ ಬಂದಿದ್ದೀನಿ. ಏನೋ ತಾಯಿ ಪವರ್ಫುಲ್ ಚೆನ್ನಾಗಿದ್ದಾಳೆ ಅಂತ ಹೇಳ್ಬಿಟ್ಟು ನಮಗೆ ಒಳ್ಳೇದಾಗುತ್ತೆ ಅಂತ ನಂಬಿ ಬಂದಿದ್ದೀನಿ. ಪರವಾಗಿಲ್ಲ, ನಂಬಿ ಬಂದಿದ್ದಕ್ಕೆ ನನಗೇನು ಮೋಸ ಆಗಿಲ್ಲ. ತಾಯಿ ಎಲ್ಲ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾಳೆ. ನನ್ನ 3 ಮಕ್ಕಳು ಎಜುಕೇಷನ್ ಆಗ್ಬೋದು, ನನ್ನ ಸ್ವಂತ ಮನೆ ಆಗಬೇಕು ಅಂತ ಹೇಳ್ಬಿಟ್ಟು ಬರ್ತಾಯಿದ್ದೀನಿ. ಆ ಮನೆಗೂ ತಾಯಿ ದಾರಿ ತೋರಿಸ್ಕೊಡ್ತಾ ಇದ್ದಾಳೆ. ಇಲ್ಲಿ ಬಂದಾಗಿಂದ ನಾನು ಚೆನ್ನಾಗೇ ಇದ್ದೀನಿ. ಎಷ್ಟು ವಾರ ಆಯ್ತು ಇಲ್ಲಿ ಬರ್ತಾ ಇರೋದು? ನಾನು 7ನೇ ವಾರ ಇದು 7ನೇ ವಾರ ಬಂದಿದ್ದೀನಿ. ಅಮಾವಾಸ್ಯೆ 4 ಅಮಾವಾಸ್ಯೆ ಬಂದು ಇಲ್ಲೇ ನೈಟ್ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ತೀನಿ. ಬೇರೆ ವಾರ ಬರೋದಕ್ಕೂ ಇವತ್ತು ಅಮಾವಾಸ್ಯೆ ದಿನ ಬಂದಿದ್ದಕ್ಕೆ ಅಮಾವಾಸ್ಯೆ ಬರೋದಕ್ಕೆ ಇಷ್ಟೊಂದು ಜನ ನೋಡ್ತೀವಲ್ಲ, ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ಜನ ಹಬ್ಬ ತಾಯಿ ಏನು ಪವರ್ಫುಲ್ ಇದೆಯಲ್ಲ. ನಾವೇ ಅಂದ್ಕೊಂಡು ಬರ್ತೀವಿ, ನಾನು ಒಬ್ಬಳೇ ಬಂದಿರೋದು. ಇಲ್ಲಿ ನೋಡಿದ್ರೆ ಎಷ್ಟೊಂದು ಜನ ಇರ್ತಾರೆ, ಭಯನೇ ಆಗಲ್ಲ. ಇಲ್ಲಿ ಬಂದು ನೋಡಿ, ಇಲ್ಲೇ ದೇವ್ರ ಮುಂದೆನೇ ಮಲ್ಕೊಂಡ್ರು ಭಯ ಆಗಲ್ಲ. ಇನ್ನು ಬೇರೆ ಕಡೆ ಆದರೆ ಭಯ ಆಗುತ್ತೆ, ಅಯ್ಯೋ ಎಲ್ಲೋ ಹೋಗಿದ್ದೀವಿ ಏನಪ್ಪ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಭಯನೇ ಆಗಲ್ಲ. ನಿಮಗೆ ಈ ದೇವ್ರು ಇರೋದು ಹೇಗೆ ಗೊತ್ತಾಯ್ತು? ಯಾರು ಹೇಳಿದ್ರು ಇಲ್ಲ, ಯೂಟ್ಯೂಬ್ ಮುಖಾಂತರನೇ ನೋಡಿದ್ದು. ಫೋನಲ್ಲೇ ನೋಡಿ ಅಲ್ಲಿ ಸ್ವಲ್ಪ ಜನ ಹೇಳ್ಕೊತಾ ಇದ್ರು, ಇಂಥ ಕಡೆ ಹೋದ್ರೆ ಪರವಾಗಿಲ್ಲ ಚೆನ್ನಾಗಿದೆ ಅಂತ. ಅದನ್ನು ನಂಬಿ ಬಂದಿದ್ದೀನಿ. ಆ ತಾಯಿ ನನ್ನ ಕೈ ಬಿಟ್ಟಿಲ್ಲ, ಚೆನ್ನಾಗಿ ಕಾಪಾಡ್ತಾ ಇದ್ದಾಳೆ. ಥ್ಯಾಂಕ್ ಯು. ಅಮ್ಮ ಕೃಷ್ಣಪ್ಪನವ್ರಿಗೆ ಮನೆ ಪತ್ರ ಆಗುತ್ತಾ ಬಲಕೊಡಲ್ಲ ಎಡ್ಕೊಡಮ್ಮ.
ಇದು ಗೌರಿಬಿದೂರಿಗೆ ಬಂದಿದ್ದೀವಿ. ಹಾಂ ಹೇಳಿ, ಮನೆಯಲ್ಲಿ ಸ್ವಲ್ಪ ಜಗಳ ಇತ್ತು. ಸ್ವಲ್ಪ ಜೋರಾಗಿ ಮಾಡಿ. ನಮ್ಮಲ್ಲಿ ಸ್ವಲ್ಪ ಜಗಳ ಇತ್ತು, ಅತ್ತೆ ಮತ್ತೆಗೆ ಆಗ್ತಿರ್ಲಿಲ್ಲ, ನೋಡಿದ್ರೆ ಇಬ್ಬರಿಗೂ ಆಗ್ತಿರ್ಲಿಲ್ಲ, ಮಕ್ಕಳಿಗೆ ಮಕ್ಕಳು ಮಾತಾಡ್ತಿರ್ಲಿಲ್ಲ, ಯಾರು ಮಾತಾಡ್ತಿರ್ಲಿಲ್ಲ. ಹೆಂಗಂದ್ರೆ ಬೇಟ ಇತ್ತು. ಅಮ್ಮ ತಾಯಿ ನನ್ನ ಮುಂದೆ ಬುದ್ಧಿ ಕೊಟ್ಟು ನಮ್ಮ ಜೊತೆಗೆ ಒಳ್ಳೆ ಜ್ಞಾನ ಕೊಟ್ಟು ನನ್ನ ಮಕ್ಕಳನ್ನ ಕರೆದು ನಮ್ಮನ್ನು ಕರೆದು ಚೆನ್ನಾಗಿ ಇದ್ದು ವಿಧಾನ ಅಂತ ಬಂದಿದ್ದೀವಿ. 9 ವಾರ ಇವತ್ತಿಗೆ 5ನೇ ವಾರ. ಹೆಂಗ ಬಂದಿದ್ದಕ್ಕೆ ಸಂತೋಷ ಇದೆ ನಮಗೆ. ಎಲ್ಲ ದೇವರು ನನಗೆ ಸ್ವಲ್ಪ ಕಾಣ್ಕೊಂಡೈತೆ, ಒಳ್ಳೇದು ಸ್ವಲ್ಪ ಕಾಣ್ಕೊಂಡೈತೆ, ಚೆನ್ನಾಗಿದ್ದೀವಿ. ನನ್ನ ಮಕ್ಕಳು ನಾವೆಲ್ಲ ಬಂದಿದ್ದೀವಿ. ಹೇಳಿ ಸರ್, ಎಲ್ಲಿಂದ ಬಂದಿರಿ? ನಿಮ್ಮ ಹೆಸರು? ಇಲ್ಲಿ ಬೆಂಗಳೂರು ಹತ್ರ ಹೆಬ್ಬಾಳ ಸ್ವಲ್ಪ ಜೋರಾಗಿ. ಹೆಬ್ಬಾಳದ ಹತ್ರ ಕೊಡಗೇಳಿಯಿಂದ ಬಂದಿರೋದು. ನಾವು 9 ವಾರದಿಂದ ಕಾಯಿ ಕಟ್ಟಿದ್ದೀವಿ. ಕೆಲಸ ಕಾರ್ಯಗಳೆಲ್ಲ ಆಗಿದ್ದಾವೆ. ನಾವು ಇಲ್ಲಿ ಏನು ಬೇಡ್ಕೊಂತೀರೋ ಭಕ್ತಿಯಿಂದ ನಾವು ದೇವ್ರದ್ದು ಕಾಯಿ ಕಟ್ಟಬೇಕು. 9 ವಾರ ಬಂದು ಏನು ಮಾಡಿದ್ರಿ ಸರ್ ಇಲ್ಲೆಲ್ಲ? 9 ವಾರ ಬಂದು ನಾನು ಕಾಯಿ ಕಟ್ಟಿದ್ದೀನಿ. 48 ಹೇಳಿದ್ದು, 48 ಅದು ಮಂತ್ರದ ಒಂದು ಕಾರ್ಡ್ ಕೊಡ್ತಾರೆ. ಆ ಮಂತ್ರ ಜಪ ಮಾಡ್ಕೊಂಡು ನಾವು ಸುತ್ತಬೇಕು. ಕಾಟಾಚಾರಕ್ಕೆ ಸುತ್ತರೆ ಫಲ ಕೊಡಲ್ಲ ದೇವರು. ಮಂತ್ರ ಇರುತ್ತಲ್ಲ, ಆ ಮಂತ್ರ ಹೇಳ್ಬಿಟ್ಟು ನಾವು ಜಪ ಮಾಡಿಬಿಟ್ಟು ಸುತ್ತಬೇಕು. 48 ಸುತ್ತಬೇಕು. ಕೆಲವ್ರು ಏನು ಮಾಡ್ತಾರೆ, ಆ ಬೇರ್ಗೆ ಮಾತ್ರ ಸುತ್ತಾರೆ. ಇದು ಜೋಡಿ ಆಲದ ಮರ ಇದೆಯಲ್ಲ, ಅದಕ್ಕೆ ಸುತ್ತಬೇಕು. ಅದು ಸುತ್ತಿದ್ರೆ ನಮ್ಮ ಫಲ. ನೀವೇನು ಅಂದ್ಕೊಂಡಿದ್ದೀರಾ ಅದೆಲ್ಲ ಆಯ್ತಾ ಇಲ್ಲಿ? ಆಗಿದೆ. 9 ವಾರ ಆಗಿದೆ. ಹೋದ ವಾರ ಮುಗೀತು. ಇವತ್ತು ಅಮಾವಾಸ್ಯೆ ಇದೆ, ಬಂದಿದ್ದೀನಿ ದೇವ್ರ ದರ್ಶನ ಮಾಡೋಕ್ಕೆ. ದೇವ್ರಿರೋದು ಹೇಗೆ ಗೊತ್ತಾಯ್ತು ನಿಮಗೆ? ದೇವ್ರು ಇರೋದಾ ಸರ್? ಇದು ಯೂಟ್ಯೂಬ್ಗಳಾಗ, ಫೇಸ್ಬುಕ್ಗಳಾಗ ಬಿಟ್ಟಿರೋದ್ರಿಂದ ಗೊತ್ತಾಗಿದೆ. ನಾವು ನೋಡೋಣ ಅಂತ ಬಂದರೆ ಮೊದಲೇ ವಾರದಿಂದ ನಾನು ಸ್ಟಾರ್ಟ್ ಮಾಡಿದೆ. 9 ವಾರಕ್ಕೆ ನಂದು ಕ್ಲಿಯರ್ ಆಗಿದೆ. ಎಲ್ಲ ಕೆಲಸ ಕಾರ್ಯಗಳು. ನೀವು ನಿಮ್ಮ ಫ್ರೆಂಡ್ಸ್ಗೆ ಹೇಳಿದ್ದೀರಾ? ನಾವು ತುಂಬ ಜನಕ್ಕೆ ಹೇಳಿದ್ದೀವಿ, ತುಂಬ ಜನ ಬಂದಿದ್ದಾರೆ, ಎಲ್ಲ ಆಗಿದೆ. ಬೇರೆ ವಾರ ಬಂದಿದ್ದಕ್ಕೂ ಇವತ್ತು ಬಂದಿದ್ದಕ್ಕೂ? ನಾನು ಮಂಗಳವಾರ ಬರ್ತಾ ಇದ್ದೆ. ನಾನು ಪ್ರತಿ ಅಮಾವಾಸ್ಯೆಗೂ ಬರ್ತೀನಿ, ಪೂಜೆ ಮಾಡ್ತೀನಿ, ಪೂಜೆ ಮಾಡ್ಕೊಂಡು ಓದ್ತೀನಿ, ಹೋಮಕ್ಕೆಲ್ಲ ಕುತ್ಕೊಂಡಿರ್ತೀನಿ, ಎಲ್ಲ ಮಾಡ್ತೀನಿ. ನಿಮ್ಮ ಹೆಸರು? ನಮ್ಮ ಹೆಸರು ವಿನಯ್ ಅಂತ ಸರ್. ಬಂದು ಪೂಜೆ ಸಲ್ಲಿಸ್ಕೊಂಡು ಗಂಡ ಹೆಂಡ್ತಿನೆಲ್ಲ ಈಗ ರೀಸೆಂಟಾಗಿ ಈಗ ಮದುವೆ ಆಗಿ ಈಗ 3 ತಿಂಗಳಾಗಿದೆ. ನಾನು ಕಂಟಿನ್ಯೂಸ್ ಆಗಿ ಈಗ 5ನೇ ಕಾಯಿ ನಂದು. ನನಗೆ ನನ್ನ ಮಗನಿಗೆ ಹೆಣ್ಣಿಗೋಸ್ಕರ ಇದು ಮಾಡ್ತಾಯಿದ್ದೀನಿ. ನಾವು ಸ್ವಂತ ಇರೋದೆಲ್ಲ ಚಿತ್ರದುರ್ಗ. ಈ ಅಮ್ಮನ ಪವಾಡ ತುಂಬ ಇದೆ. ನಡ್ಕೊಂಡೆ ಪಡ್ಕೊಂಡೆ ಅನ್ನಂಗಿದೆ. ಸುತ್ತಬೇಕು, ಅವ್ರು ಹೇಳ್ದಷ್ಟು ಇದು ಮಾಡಬೇಕು, ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಜನಗಳಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈಗ 1ನೇ ವಾರದಿಂದ ನಾನು ಈಗ ಮಾತ್ರ ಹೋಮಕ್ಕೆ ಬಂದಿದ್ದೀನಿ. ಈಗ ಹೋಮ ಮುಗಿಸಿದ್ದೀನಿ. ಇನ್ನು 3 ವಾರ ಹೋಮ ಮಾಡಿಸ್ಬೇಕು. ಅಮ್ಮನಿಗೆ ನನ್ನ ಮಗಳು ಮದುವೆ ಆದರೆ ತಾಳಿ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಚಿನ್ನದ್ದು. ಈಗ ಅಮ್ಮನ ಮಗಳು ಮದುವೆ ಆಗಿದೆ. ಈಗ ಮಗಂದಾದಮೇಲೆ ಅಮ್ಮನಿಗೆ ಚಿನ್ನದ ತಾಳಿ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಎಲ್ಲ ಪೂಜೆ ಮಾಡಿಸ್ಕೊಂಡು ಇನ್ನು ಒಂದು 5 ವಾರ ಅಮಾವಾಸ್ಯೆ ಹುಣ್ಮೇಲಿ ಹೋಮಕ್ಕೆ ಭಾಗಿಯಾಗೋಣ ಅಂತ ಇದ್ದೀನಿ. ಮೇಡಮ್ ಹೇಳಿ, ಎಲ್ಲಿಂದ ಬಂದಿದ್ದೀರಾ? ಸರ್ ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಓಕೆ, ಯಾರು ಹೇಳಿದ್ರು ಮೇಡಮ್ ಅಂದರೆ ಈ ಟೆಂಪಲ್ ಇದೆ ಕಾಟೇರಮ್ಮ? ಯೂಟ್ಯೂಬರ್ ಒಂದ್ಸಲ ನೋಡು, ಮತ್ತು ನಮ್ಮ ಜೊತೆ ಇರೋ ಫ್ರೆಂಡ್ಸ್ ಎಲ್ಲ ಬಂದಿದ್ರು 1-2-3 ಸಲ. ತುಂಬ ವಾರದಿಂದ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ರು ಹೋದರೆ ಈ ಥರ ಚೆನ್ನಾಗಿ ಒಳ್ಳೇದಾಗುತ್ತೆ ಅಂತ. ಆ ನಂಬಿಕೆ ಮೇಲೆ ನಾವು ಬಂದದ್ದು. ಮೇಡಮ್ ಇದು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ? ಹೌದು ಸರ್, ಫಸ್ಟ್ ಟೈಮ್. ಓಕೆ, ಏನು ಬೇಡ್ಕೊಂಡ್ರಿ? ನಾವು ಅದು ಹೇಳ್ಬಾರ್ದಲ್ವಾ, ಫ್ಯಾಮಿಲಿ ಬಗ್ಗೆ ನಮ್ಮ ಮಕ್ಕಳ ಬಗ್ಗೆ. ಇಂಥ ಕಷ್ಟ ಅಂತ ಅಂದ್ಬಿಟ್ಟು ಬೇಡ್ಕೊಂತ ಅಂತಂದ್ರೆ ಬೇರೆಯವ್ರು ನೋಡಿದವ್ರು ಬರ್ತಾರಲ್ಲ ಅಂತ ಅಂದ್ಬಿಟ್ಟು. ಕಷ್ಟ ಅಂದರೆ ಸಾವಿರ ಕಷ್ಟ ಇರ್ತದೆ. ಎಲ್ಲರಿಗೂ ಒಂದೊಂಥರ ಕಷ್ಟ ಇರುತ್ತೆ ಸರ್. ಯಾರಿಗೆ ಯಾವ ಥರ ಅಂತ ಹೇಳೋಕ್ಕಾಗಲ್ಲ. ಅದು ನಾವು ಅಮ್ಮನ ಹತ್ರ ಏನು ಹೇಳ್ಕೊತೀವೋ ಅದು ಅವ್ರು ಸಾಲ್ವ್ ಮಾಡ್ಕೊಡ್ತಾರೆ ಅಂತ ನಮಗೆ. ಅಮ್ಮ ಕೇಳಿ, ಇವತ್ತು ಅಮಾಸೆ, ಇವತ್ತು ಇಷ್ಟು ಜನ ಇದ್ದಾರೆ, ಬೆಳಗ್ಗೆ ಹೆಂಗಿದೆ ಅಷ್ಟು ಕ್ರೌಡ್ ಇದೆ. ಸೊ ತುಂಬ ಪವರ್ಫುಲ್ ದೇವರು ಅಂತ ಅಂದ್ಬಿಟ್ಟು ಹೇಳ್ತಾರೆ ಕಾಟೇರಮ್ಮ. ಇದ್ರ ಬಗ್ಗೆ ಏನು ಹೇಳ್ತಾರೆ?
ಸರ್ ನಾವು ಮುಗಿಸ್ಕೊಂಡಿದ್ದೆ ದೇವ್ರನ್ನ ನಂಬ್ಕೊಂಡೇ ಬಂದಿದ್ದೀವಿ. ಸೊ ವರ್ಕು ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ಇದನ್ನು ಕೆಲಸ ಮಾಡ್ಕೊಂಡು ಮತ್ತೆ ಬಂದಿದ್ದೀವಿ. ನಾವು 20 ಮೆಂಬರ್ಸ್ ಬಂದಿದ್ದೀವಿ ಎಲ್ಲರೂ ನಮ್ಮ ಗ್ರೂಪಿಂದ. ಎಲ್ಲರೂ ಅಲ್ಲಿ ಸ್ಟ್ರೇಟ್ ಆಗಿದ್ದೀವಿ. ಓಕೆ ಅಕ್ಕ ನೀವು ಮಾತಾಡಿ. ನಾವು ಫಸ್ಟ್ ಹಾಂ ಹೇಳಿ ಅಕ್ಕ, ಎಲ್ಲಿಂದ ಏನು ಕಷ್ಟ ಅಂತ ಅಂದ್ಬಿಟ್ಟು ಏನು ಬೇಡ್ಕೊಂಡ್ರಿ ಅವ್ರಂತೂ ಹೇಳಿಲ್ಲ ಏನು ಕಷ್ಟ ಅಂತ. ಕಷ್ಟ ಇರುತ್ತೆ ಹೇಳಿ. ಮಕ್ಕಳು ಓದ್ ಮುಗ್ದಿರುತ್ತೆ, ಏನಾದರೂ ಒಳ್ಳೆ ಜಾಬ್ ಸಿಗಲಿ ಎಲ್ಲ ನಾವು ನೋಡಿದ್ವಿ. ತುಂಬ ಜನ ಹೇಳಿದ್ದಾರೆ ಒಳ್ಳೇದಾಗುತ್ತೆ ಅಂತ, ಅದಕ್ಕೋಸ್ಕರ ಬಂದು ಓಕೆ ಇಲ್ಲಿ ಏನೇ ಬೇಡ್ಕೊಂಡ್ರು ಈಡೇರುತ್ತೆ ಅಂತ ಆಗುತ್ತೆ. ನಮ್ಮ ಫ್ರೆಂಡ್ಸಿಗೆಲ್ಲ ಆಗಿದೆ ತುಂಬ ಜನಕ್ಕೆ. ಓಕೆ ಏನೇನು ಅನ್ಕೊಂಡಿದ್ರು ಏನೇನು ಈಡೇರಿದೆ ಅದು ಬೇಕಲ್ಲ ಅದು ಹೇಳಿ. ಅವ್ರ ಮಕ್ಕಳು ಫ್ಯೂಚರು, ಅವ್ರ ಹಸ್ಬೆಂಡ್ ಪ್ರಾಬ್ಲಮ್ ಏನೇನೋ ಇರುತ್ತಲ್ಲ ಮನೇಲಿ, ಸುಮಾರು ಜನ ಸಾಲ್ವ್ ಆಗಿರೋದೆಲ್ಲ ನಮಗೆ ಹೇಳಿದ್ದಾರೆ. ಅದಕ್ಕೆ ನಾವು ಈ ಸತಿ ಫಸ್ಟ್ ಟೈಮ್ ಬಂದಿದ್ದು. ಅಕ್ಕ ಏನು ಅನಿಸಿದೆ ಫಸ್ಟ್ ಟೈಮ್ ಬಂದಿದ್ದೀರಾ ಇಲ್ಲಿಗೆ? ತುಂಬ ಖುಷಿ ಆಯಿತು, ತುಂಬ ಕ್ರೌಡ್ ಇದೆ. ತುಂಬ ಏನು ಅನಿಸ್ತು ಈ ಪ್ಲೇಸಿಗೆ ಬರ್ತಿದ್ದಂಗೆ? ಬಂದ್ಮೇಲೆ ಖುಷಿ ಆಯ್ತು ನಮಗೆ. ಬರ್ತಾ ಮೆಜೆಸ್ಟಿಕ್ ಹೋಗಿ ಅಲ್ಲಿ ಬಸ್ ಇಳ್ದು ಇಲ್ಲಿ ಬಸ್ ಇಳ್ದು ಬಂದಿದ್ದು ಆ ಸುಸ್ತೆಲ್ಲ ಹೊರಟೋಯ್ತು. ಇಲ್ಲಿ ಬಂದ ತಕ್ಷಣ ತುಂಬ ಖುಷಿ ಆಯ್ತು, ನಮ್ಮ ಮನಸ್ಸಿಗೆ ನೆಮ್ಮದಿ ಆಗೋಯ್ತು. ಓಕೆ ಬೆಳಗ್ಗೆವರೆಗೂ ಇಲ್ಲೇ ಇದ್ಬಿಟ್ಟು ಬಸ್ ಇಲ್ಲಲ್ಲ, ಅದಕ್ಕೆ ವೆಯ್ಟ್ ಇಲ್ಲೇ ಇದ್ದು ಹೋಗ್ತೀವಿ. ಎಲ್ಲಿಂದ ಬಂದಿದ್ದೀರಾ? ನಾವು ಚಿಕ್ಕಬಳ್ಳಾಪುರದಿಂದ ಬಂದು ಕೆಲ್ಸಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಮೆಜೆಸ್ಟಿಕಲ್ಲಿ ಬಂದು ಬಸ್ ಹತ್ತಿ ಮತ್ತೆ ಇವರು ಹೊಸಕೋಟೆಯಿಂದ ಹಿಂಗೆ ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದೀರಾ? ನಾವು ಒಂದು 20 ಮೆಂಬರ್ಸ್ ಬಂದಿದ್ದೀವಿ. ಓಕೆ ಹೇಗೆ ಗೊತ್ತಾಯಿತು ಈ ಪ್ಲೇಸ್ ಬಗ್ಗೆ? ನಮಗೆ ಒಂದು ದೇವ್ರ ಮೇಲೆ ನಂಬಿಕೆಯಿಂದ ಒಂದು ಅರಕೆ ಕಟ್ಕೊಂಡು ಜೀ ಕನ್ನಡದಲ್ಲಿ ಇದನ್ನೇ ತೋರಿಸ್ತಿದ್ದಾರೆ, ಈ ದೇವಿ ಬಗ್ಗೆನೇ ತೋರಿಸ್ತಿದ್ದಾರೆ. ಅದಕ್ಕೋಸ್ಕರ 8 ಗಂಟೆಗೆ ನಮ್ಮ ಮೊಮ್ಮಗಳಿಗೆ ಡೆಲಿವರಿ ಆಗಲಿ ಅಂತ ನಾನು ಅರಕೆ ಕಟ್ಕೊಂಡು ಬಂದಿದ್ದೆ. ಓಕೆ ಓಕೆ ಸೂಪರ್. ಹೇಳಿ ಈ ದೇವಿ ಬಗ್ಗೆ ಹೇಳಿ. ತುಂಬಾ ಪವರ್ಫುಲ್ ಅಂತ ಅಂದ್ಬಿಟ್ಟು ಅಷ್ಟು ಜನ ಕರ್ಕೊಂಡ್ ಬಂದಿದ್ದೀರಾ ಇವತ್ತು? 20 ಜನನ ಕರ್ಕೊಂಡ್ ಬಂದಿದ್ದೀವಿ. ದೇವಿ ಬಗ್ಗೆ ಒಳ್ಳೆ ನಂಬಿಕೆಯಿಂದ ಅಮ್ಮ ನಮ್ಮನ್ನ ಅರಕೆ ಈಡೇರಿಸ್ತಾಳೆ ಅಂತ ಎಷ್ಟು ವಾರ ಸುತ್ತಬೇಕಂತ ಏನು ಮಾಡಿದ್ದಾರೆ? 9 ವಾರ ಸುತ್ತಬೇಕು ಅಂತ ಹೇಳಿದ್ದಾರೆ. ಕಾಯಿ ಕಟ್ಟಿ 9 ವಾರ ಸುತ್ತಬೇಕು ಅಂತ ಹೇಳಿದ್ದಾರೆ. ಓಕೆ ಸರಿ ಸರಿ. ಮೇಡಮ್ ನೀವು ಮಾತಾಡಿ. ಹೇಳಿ ಮೇಡಮ್ ನಿಮಗೆ ಓಕೆನಾ? ಹಾಂ ಸರಿ ಹೇಳಿ. ಈ ಕಡೆ ನೋಡಿ ಮೇಡಮ್. ಕ್ವಶನ್ ಕೇಳಿ ನಾನು ಹೇಳ್ತೀನಿ. ಅದು ಬೆಂಗಳೂರಿಂದ ನಿಮ್ಮ ಫ್ರೆಂಡ್ ಜೊತೆ ಬಂದಿದ್ದೀರಾ? ಹೇಳಿ ಏನು ಅನ್ಸುತ್ತೆ? ಇಲ್ಲಿಂದ ಬಂದಿರೋದು. ಇಲ್ಲಿ ಪವರ್ಫುಲ್ ಅಂತ ಹೇಳಿ ನಮ್ಮ ಪ್ರಾಪರ್ ಅನಿಸಿಕೆ. ನನ್ನ ಮಗನಿಗೋಸ್ಕರ ಒಳ್ಳೇದಾಗಲಿ, ಮುಂದೆ ಒಂದು ಫ್ಯೂಚರ್ ಚೆನ್ನಾಗಿರಲಿ. ಇರೋನೊಬ್ಬ ಮಗ ಅವ್ನು ಚೆನ್ನಾಗಿರಬೇಕು, ಮುಂದೆ ಚೆನ್ನಾಗಿ ಬರಬೇಕು ಅಂತ ನಂಬ್ಕೊಂಡು ಬಂದಿದ್ದೀನಿ. ಆ ತಾಯಿ ಒಲಿದ್ರೆ ನಾನು ಇದಕ್ಕೆ ಹೇಳ್ತಾರೆ ನನ್ನ ಜೀವನ. ನನ್ನ ಮಗನಿಗೋಸ್ಕರ ನಾನು ಬರ್ತಾ ಇರ್ತೀನಿ. ತುಂಬಾ ಜನ ಹೇಳ್ತಾರೆ ಅನ್ಕೊಂಡಿದ್ದು ಈಡೇರ್ತದೆ ಅಂತ ಅಂದ್ಬಿಟ್ಟು. ಇಷ್ಟೊಂದು ಜನ ನೋಡ್ತಾರೆ, ನಿಮಗೆ ನಾನು ಇದೇ ಅನ್ಸುತ್ತೆ? ಫಸ್ಟ್ ಸರ್ ಬಂದಿರೋದು. ಮುಂದೆ ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. 9 ವಾರ ಬರ್ತೀವಲ್ಲ, ನಂಬಿದವ್ರನ್ನ ಯಾರನ್ನೂ ಕೈ ಬಿಡಲ್ಲ ಅಂತ ಹೇಳ್ತಾರೆ. ಅಂದರೆ ಏನಾಯಿತು ಅಂದ್ಕೊಂಡಿದ್ದು ಹೇಳಿ. ನನ್ನ ಹೆಸರು ಬೇಬಿ ರಾಣಿ ಅಂತ. ನಾವು KR-ಪುರಂ ಗಡಚರ್ಪಳೆಯಿಂದ ಬರ್ತಾ ಇದ್ದೀರಿ. ನಾನು ಅನ್ಕೊಂಡಿರೋದು ಆಗಿದೆ, ಒಳ್ಳೇದಾಗಿದೆ. ಇರೋವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಕೋರ್ತಿದ್ದೀರಿ. ಎಷ್ಟು ವಾರದಿಂದ ಬರ್ತಾ ಇದ್ದಾರೆ? ಯಾವಾಗಿಂದ ಬರ್ತಾ ಇದ್ದಾರೆ? ಆಯಿತು ಸರ್, 9 ವಾರ ಆಯಿತು. ಅಮಾವಾಸ್ಯೆ ಬರ್ತಾ ಇದ್ದಾರೆ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಅವರೆಲ್ಲ ಹಾಂ, ಎಲ್ಲರೂ ಬರ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು. ಓಕೆ ಹೇಳಿ ಸರ್. ದೇವ್ರ ದರ್ಶನಕ್ಕೋಸ್ಕರ ಬಂದಿದ್ದೀವಿ. ಈ ತಾಯಿ ಮಹಿಮೆ ಚೆನ್ನಾಗಿದೆ ಅಂತ 4 ಜನ ಹೇಳಿದ್ದಾರೆ, ನಾವು ನೋಡೋಣ ಅಂತ ಬಂದಿದ್ದೀವಿ. ನಾವು ಅನ್ನೇಶ್ವರ ಏನು ಅನ್ಕೊಂಡು ಬಂದಿರಿ ಇಲ್ಲಿ? ದೇವ್ರನ್ನ ಬರೋಣ ಅಂತ ಬಂದರೆ ಕಾಲು ನೋವಿತ್ತು, ಅದಕ್ಕೆ ಬರೋಣ ಅಂದ್ಕೊಂಡು ಬಂದಿದ್ವಿ. ಎಷ್ಟು ವಾರ ಆಯಿತು? ನಮ್ಮದು ಇವತ್ತಿಗೆ 5 ವಾರ ಆಯಿತು. 5 ವಾರ ಆಯಿತು. ಏನಾರು ಕಮ್ಮಿ ಆಗಿದ್ದು ಅನಿಸ್ತಾ ಇದೆಯಾ? ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ನಿಮ್ಗೆ ಹೆಂಗೆ ಗೊತ್ತಾಯ್ತು ದೇವ್ರು ಇರೋದಿಲ್ಲಿ? ನಮ್ಮ ನಮ್ಮ ಮನೆ ಹತ್ರ ಇರೋರೆಲ್ಲ ಬರ್ತಾ ಇದ್ರು. ಅನ್ನೇಶ್ವರದಿಂದ ಏರ್ಪೋರ್ಟ್ ಹತ್ರ ಇರೋದ್ನ ಅವಾಗಿಂದ ಬರ್ತಾ ಇದ್ದೀವಿ. ಹೌದು. ಇನ್ನೂ ಎಷ್ಟು ವಾರ ಬರ್ಬೇಕಂತ ಅನ್ಕೊಂಡಿದ್ದೀರಾ? ಇನ್ನು 5 ವಾರ 9 ವರ್ಷ ಬರಬೇಕು. ಇವತ್ತಿನ ಜನಸಾಗರ ಬೇರೆ ವಾರ ದಿನ ಪ್ರವಾಸ ಅಂತ ಹೇಳಿ ಬಂದ್ವಿ. ನಾವು ನೋಡ್ಕೊಂಡು ಹೋಗ್ಬೇಕು, ಅಮ್ಮನ ದರ್ಶನ ಮಾಡ್ಬೇಕಂತ ಬಂದ್ವಿ. ನಮ್ಮಮ್ಮ ತುಂಬ ಹುಷಾರಿರಲಿಲ್ಲ, ಆ ಕಾರಣಕ್ಕೆ ದೇವಸ್ಥಾನಕ್ಕೆ ಒಂದ್ಸಲ ಬಂದಿದ್ದೆ. ಅದೆಲ್ಲ ಕ್ಲಿಯರ್ ಆಯಿತು, ಹುಷಾರಾದ್ರು ನಮ್ಮಮ್ಮ. ಮತ್ತೆ ನಾನು ಇದು 3rd ಟೈಮ್ ಬರ್ತೀವಿ ಸರ್. ಈ ದೇವಿ ಇರೋದು ಹೆಂಗೆ ಗೊತ್ತಾಯ್ತು ನಿಮಗೆ? ಮೊಬೈಲ್ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಯೂಟ್ಯೂಬ್ ಚಾನಲಲ್ಲಿ ನೋಡಿ. ಇಲ್ಲಿ ಇವತ್ತು ಬಂದಮೇಲೆ ಏನು ಅನಿಸ್ತಾ? ಈಗ ಅಮಾವಾಸ್ಯೆ ಟೈಮಲ್ಲಿ ಯಾವಾಗ ಬಂದಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಖುಷಿ ಆಯಿತು. ಪೂಜೆ ಎಲ್ಲ ಹೋಗ್ತಾ ಮಾಡೋದು. ಎಷ್ಟು ವಾರ ಆಯ್ತು ಇಲ್ಲಿಗೆ ಬರುತ್ತೆ? 3rd. ನಾನು ಬಂದಿರೋದು 3ನೇ ವಾರ. ಎಷ್ಟು ವಾರ ಬರ್ಬೇಕಂತ ಅನ್ಕೊಂಡಿದ್ದೀರಾ? ಆ ಥರ ಏನು ಅರ್ಥ ಮಾಡ್ಕೊಂಡಿಲ್ಲ, ಒಟ್ಟು ಬರಬೇಕು. ಇಷ್ಟ ಆದಾಗ ಬಂದು ದೇವರಿಗೆ ಬಂದು. ಯಾರ್ಯಾರು ಬಂದಿದ್ದೀರಾ? ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ ಸರ್. ಓಕೆ ಥ್ಯಾಂಕ್ ಯು. ಅಮ್ಮ ಮೇಘನಾ ರಂಗನಾಥ್ ಗಂಡ ಹೆಂಡತಿ ಕಲಹ, ಒಬ್ರಿಗೊಬ್ರು ದೂರ ಅವ್ರೆ.
ಅನುಕೂಲವಾಗಬೇಕು, ಒಂದಾಗಬೇಕು. ಆಗುತ್ತಾ? ಬಲಕ್ಕೊಡಿ ನಡ್ಕೊಡಮ್ಮ. ಅಮ್ಮ ಅಕ್ಕ ಮಹಾದೇವಿ, ಗೌರ್ಮೆಂಟ್ ಕೆಲಸ ಆಗುತ್ತಾ? ಬಲಕ್ಕೊಡಿ ನಡ್ಕೊಡಮ್ಮ. ಸರ್, ಇಲ್ಲಿ ಪ್ರತಿ ತಿಂಗಳಿಗೊಂದ್ಸಲಿ ಅಮಾವಾಸ್ಯೆ ಪೂಜೆ ನಡೆಯುತ್ತೆ, ಏನಿದ್ರು ವಿಶೇಷ ಅಂತ ಸರ್? ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಏನಕ್ಕಪ್ಪ ಯಾಗ ಮಾಡ್ತೀರಂದ್ರೆ ಮನುಷ್ಯ ಜನ್ಮದಲ್ಲಿರೋಂಥ ಸಮಸ್ಯೆಗಳ ಪರಿಹಾರ ಸಿಗುತ್ತೆ. ಏನ ಸಮಸ್ಯೆಗಳಂದರೆ ನರದೃಷ್ಟಿ, ಮಾಟ ಮಂತ್ರ, ಶತ್ರು ಹಿತಶತ್ರು ಬಾಧೆ, ಆರೋಗ್ಯ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ವ್ಯವಹಾರದಲ್ಲಿ ತೊಂದರೆಗಳು, ಸಂತಾನ ವಿಳಂಬ, ಮದುವೆ ವಿಳಂಬ, ಒಂದಲ್ಲ ಮನುಷ್ಯ ಜನ್ಮದಲ್ಲಿರುವಂಥ ಎಲ್ಲ ಥರದ ಸಮಸ್ಯೆಗೂ ಈ ಮಹಾಯಾಗದಲ್ಲಿ ಪರಿಹಾರ ಸಿಗುತ್ತೆ. ಇದು ತ್ರೇತಾಯುಗದಲ್ಲಿ ರಾವಣಾಸುರನ ಮಗ ಇಂದ್ರಜಿತ್ ಮಾಡ್ತಿರೋಂಥ ಯಾಗಗಳಿವು. ಶ್ರೀರಾಮಚಂದ್ರ ಪ್ರಭು ಸಹಿತ ಈ ಯಾಗ ಮಾಡಿರೋಂಥದ್ದು. ಅಷ್ಟು ಶಕ್ತಿಯುಳ್ಳಂಥ ಮಹಾಯಾಗ ಇದೆ. ಈ ಯಾಗನ ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡ್ತಾರೋ ಅವರು ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಆ ಯಾಗಕ್ಕೆ ಕುತ್ಕೊಂಡಿರ್ತಾರೋ ಅವರ ಸಂಕಲ್ಪ ನೆರವೇರುತ್ತೆ. ಅದು ಎಂಥ ಕಠಿಣವಾದ ಸಮಸ್ಯೆ ಆದರೂ ಸಹಿತ, ಅದು ಎಂಥ ಒಂದು ಆರೋಗ್ಯದ ತೊಂದರೆ ಸಹಿತ ಪರಿಹಾರ ಸಿಗುತ್ತೆ. ಹಾಗೂ ಈ ಒಂದು ಕ್ಷೇತ್ರದಲ್ಲಿ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ವಿಶೇಷವಾಗಿ ಇಲ್ಲಿ ಪೂರ್ಣಫಲ ಕಟ್ಟುವಂಥದ್ದು ರೂಢಿ. ಲಕ್ಷಾಂತರ ಜನ ನಮ್ಮ ರಾಜ್ಯದ ಮೂಲೆ ಮೂಲೆಗಳಿಂದ, ಹೊರ ರಾಜ್ಯಗಳಿಂದ ಸಹಿತ ಈ ಒಂದು ಪೂರ್ಣಫಲ ಕಟ್ಟೋದಕ್ಕೆ ಜನ ಬರ್ತಾರೆ ಇಲ್ಲಿ. ಆ ಪೂರ್ಣಫಲ ಕಟ್ಟಂಥದ್ದು ಏನಕ್ಕೆ ಕಟ್ತಾರೆ? ಪೂರ್ಣಫಲ ಅಂದರೆ ಅವರವರ ಇಷ್ಟಾನುಸಾರ ಅವರವರ ಸಂಕಲ್ಪ ಸಿದ್ಧಿಗೋಸ್ಕರ ಕಟ್ತಾರೆ. ಕೆಲವರು ಸಂತಾನ ಫಲಕ್ಕೆ ಕಟ್ತಾರೆ, ಕೆಲವರು ಆರೋಗ್ಯಕ್ಕೆ ಕಟ್ತಾರೆ, ಕೆಲವರು ದುಡ್ಡು ಕಾಸು ಕಟ್ತಾರೆ. ಒಂದಲ್ಲ, ಒಬ್ಬೊಬ್ಬರ ಒಂದೊಂದು ಸಮಸ್ಯೆಗೆ ಆ ಒಂದು ಪೂರ್ಣಫಲ ಕಟ್ಟಂಥದ್ದು. ಈ ಪೂರ್ಣಫಲನ ನಾವು ಈ ಒಂದು ಕ್ಷೇತ್ರದಲ್ಲಿ ಕೊಟ್ಟಂಥ ಪೂರ್ಣಫಲ ತಗೊಂಡು ಅವರು ಸಮಸ್ಯೆ ಹೇಳಿದ್ರೆ ಆ ಸಮಸ್ಯೆಗೆ ತಕ್ಕಟ್ಟಾದಂಥ ಮಂತ್ರಕ್ಕೆ ತಕ್ಕಟ್ಟಾದಂಥ ಪ್ರದಕ್ಷಿಣೆ ಮಾಡಬೇಕಿಲ್ಲಿ. ಅದನ್ನು ಯಾರು ನಂಬಿಕೆಯಿಂದ, ಶ್ರದ್ಧೆ, ಭಕ್ತಿ, ನಂಬಿಕೆಯಿಂದ ಯಾರು ಮಾಡ್ತಾರೋ ಅವರವರ ಇಷ್ಟಾರ್ಥಗಳು, ಅವರವರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಅದು ಎಂಥ ಸಮಸ್ಯೆ ಆದರೂ ಸಹಿತ ಪರಿಹಾರ ಸಿಗುತ್ತೆ. ಸರ್, ನಾವು ಆಚೆ ನೋಡ್ತಾ ಇದ್ವಿ ಕೆಲ ಕಂಬುಗಳಿಗೆ ಮತ್ತು ಇದಕ್ಕೆಲ್ಲ ಇದು ಬೀಗಗಳು ಕಟ್ಟಿದ್ದಾರೆ. ಇದ್ರ ವಿಶೇಷ ಏನಂತ ಸರ್? ಈ ಬೀಗ ಕಟ್ಟುವಂಥದ್ದು ಏನಕ್ಕಂದರೆ ಶತ್ರುಗಳು ನಮ್ಮಿಂದ ದೂರ ಆಗಲಿ ಅಂತ ಕಟ್ತಾರೆ. ಕೆಲವರು ಗಂಡ ಹೆಂಡತಿ ಸಂಬಂಧ ದೃಢವಾಗಿರಲಿ ಅಂತ ಕಟ್ತಾರೆ. ಕೆಲವರು ಈ ಪ್ರೀತಿ ಪ್ರೇಮ ಇಂಥವರು ಅವರ ಒಂದು ಇದು ದೂರ ಒಂದು ಗಟ್ಟಿಯಾಗಲಿ ಅಂತ ಕಟ್ತಾರೆ. ಒಬ್ಬೊಬ್ಬರ ಒಂದೊಂದು ಸಮಸ್ಯೆಗೆ ಆ ಸಮಸ್ಯೆ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡು ಬೀಗ ಹಾಕುವಂಥದ್ದು. ಇಲ್ಲಿ ಕೆಲವು ಕಡೆ ತೊಟ್ಲುಗಳು ಬೇರೆ ಚೀಟಿಗಳು ಕಟ್ಟಿದ್ದಾರೆ. ಇದ್ರ ವಿಶೇಷ ಎಂತ? ಈ ತೊಟ್ಲು ಕಟ್ಟೋದು ಏನಕ್ಕಪ್ಪ ಅಂದರೆ ಸಂತಾನ ವಿಳಂಬ. ಈ ಆದಷ್ಟು ಅವರು ಎಷ್ಟೇ ವರ್ಷ ಆದರೂ 10 ವರ್ಷ 15 ವರ್ಷ ಸಂತಾನ ಫಲ ಆಗಿಲ್ಲ ಅಂದರೆ ಆ ಸಂತಾನ ಫಲ ಆಗಲೇ ಅಂತೇಳಿ ಕಟ್ಟಂಥದ್ದು ತೊಟ್ಲು. ಕಾಯಿನ್ ಹಂಚತ್ತು ಏನೋ ಒಂದು ಸಂಕಲ್ಪ ಹೊತ್ಕೊಂಡಿರ್ತಾರೆ ಅವರು. ಆ ಸಂಕಲ್ಪ ಆದಷ್ಟು ಬೇಗ ಈಡೇರುತ್ತಂದರೆ, ಆ ಸಂಕಲ್ಪ ನೆರವೇರುತ್ತಂದರೆ ಕಾಯಿನ್ ಅಂಟ್ಕೊಳ್ತದೆ ಗೋಡೆಗೆ. ಇಲ್ಲ ಅಂದರೆ ಕಾಯಿನ್ ಬಿಟ್ಬಿಡ್ತದೆ. ತೆಂಗಿನಕಾಯಿಗಳನ್ನೆಲ್ಲ ಕಟ್ತಾ ಇದ್ದಾರೆ. ಅದ್ರ ವಿಶೇಷತೆ ಏನು? ಅದೇ ಇಷ್ಟೊತ್ತಿನ ನಮಗೆ ಪೂರ್ಣಫಲ ಕಟ್ಟಂಥದ್ದು. ಅದು ಜೋಡಿ ಹಾಲದವರ ಮಧ್ಯದಲ್ಲಿ ನವದುರ್ಗೆಯರ ಪ್ರತಿಷ್ಠಾಪನೆ. ನವದುರ್ಗೆಯರಿಗೆ ನವಫಲಗಳನ್ನು ನಾವು ಅರ್ಪಿಸೋ ಥರ ಅದು. ಅದನ್ನು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಯಾರು ನಂಬಿಕೆಯಿಂದ ಆ ಒಂದು ಜೋಡಿ ಹಾಲದ ಮರಕ್ಕೆ ಯಾರು ಭಕ್ತಿಯಿಂದ ಆ ಪೂರ್ಣಫಲನ ಸಲ್ಲಿಸ್ತಾರೋ 9 ವಾರ ಬಂದು ಅವರವರ ಇಷ್ಟಾರ್ಥಗಳು ನೆರವೇರುತ್ತೆ. ಇದು ನಾನು ಹೇಳುವಂಥದ್ದಲ್ಲ, ಸಾಕ್ಷಾತ್ ಮಹಾಲಕ್ಷ್ಮಿಯ ಒಂದು ಪ್ರೇರಣೆ ಮೇಲೆ ಮಾಡೋಂಥದ್ದಿಲ್ಲ. ಇಲ್ಲಿ ಏನೇ ಮಾಡಿದ್ರು ದೈವ ಶಕ್ತಿನೇ, ಮಾನವ ಶಕ್ತಿ ಅನ್ನೋದು ಯಾವುದೂ ಇಲ್ಲ. ಅಮಾವಾಸ್ಯೆ ಪೂರ್ಣಮಿಗೆ ತುಂಬ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿರೋದ್ರಲ್ಲ ಹೋಗ. ಸರ್, ಇಲ್ಲಿ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇವ್ರಿಗೆ ಊಟದ ವ್ಯವಸ್ಥೆ ಆಗಲಿ, ಮಲಗೋಕ್ಕೆ ವ್ಯವಸ್ಥೆ ಆಗಲಿ ತುಂಬ ವ್ಯವಸ್ಥಿತವಾಗಿ ಮಾಡಿದ್ದೀರಾ. ಇದಕ್ಕೆಲ್ಲ ಹೆಂಗೆ ಅಂತ ಸರ್?
ಸರ್ ಇಲ್ಲಿ ಉಚಿತ ಅನ್ನದಾಸೋಹ ಪ್ರತಿ ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 6ರಿಂದ ಸಂಜೆ 8 ತನಕ ನಡೀತಾ ಇರ್ತದೆ. ಅಮಾವಾಸ್ಯೆ, ಪೂರ್ಣಿಮೆ ಅಂತೂ 24 ಅವರ್ ಅನ್ನದಾಸೋಹ ಇರ್ತದೆ. ಬರಂತ ಭಕ್ತಾದಿಗಳಿಗೆ ಮಲಗೋದಕ್ಕೆ ಜಾಗ, ಅವ್ರಿಗೆ ಚಾಪೆ ಬೆಲ್ ಸಹಿತ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದನೇ ಕೊಡ್ತೀರಿ. ಈ ಎಲ್ಲ ನಡೀತಾ ಇರೋದು ಇಲ್ಲಿ ಏನೇ ಒಂದು ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲಿ ಮಾಡೋಂಥ ಒಂದು ದಾಸೋಹ ಆಗಿರ್ಬೋದು, ಇಲ್ಲಿ ಇಡೀ ನಮ್ಮ ವಿಶ್ವನೇ ಕರ್ನಾಟಕದ ತಿರುಗಿಡುವಂಥ ಒಂದು ಅದ್ಭುತವಾದಂಥ ಕಾಮಗಾರಿ ಸಹಿತ ನಡೀತಾ ಇದೆ. ಏನಪ್ಪ ಕಾಮಗಾರಿ ಅಂದರೆ ಮಹಾಪ್ರತ್ಯಂಗಿರಿ ದೇವಿಯ 252 ಮಹಾಪ್ರತ್ಯಂಗಿರಿ ದೇವ ಕಾಮಗಾರಿ ಸಹಿತ ನಡೀತಾ ಇದೆ. ಎಲ್ಲ ಡೆವಲಪ್ಮೆಂಟ್ ನಡೀತಾ ಇರೋದು ಈ ಕ್ಷೇತ್ರಕ್ಕೆ ಬಂದು ಭಕ್ತಾದಿಗಳು ಆ ಪೂರ್ಣಫಲನ ಏನು ದೇವಸ್ಥಾನದಲ್ಲಿ ತಗೊಳ್ತಾರೋ ಅದು ಕೊಡೋಂಥ ಒಂದು ಹಣವನ್ನು ದೇಣಿಗೆ ರೂಪದಲ್ಲಿ ನಾವು ಟ್ರಸ್ಟಿಗೆ ತಗೊಂಡು ಟ್ರಸ್ಟ್ ಕಡೆಯಿಂದ ಮಾಡೋಂಥದ್ದಿಲ್ಲ. ಪ್ರತಿಯೊಂದು ಡೆವಲಪ್ಮೆಂಟು ಭಕ್ತಾದಿಗಳಿಗೆ ಕೊಡೋ ಭಿಕ್ಷೆಯಿಂದ ಮಾಡ್ತಾ ಇರೋಂಥದ್ದು ಇದು. ಇಲ್ಲಿ ಕುಡಿತಕ್ಕೆ ಅದನ್ನು ಚಟ ಬಿಡಿಸೋಂಥ ಹೌದು, ಪ್ರತಿ ಭಾನುವಾರ ಬೆಳಗ್ಗೆ 8 ಗಂಟೆಗೆ ಕುಡಿತದ ಚಟ ಬಿಡಿಸೋದಕ್ಕೆ ಔಷಧಿ ಕೊಡ್ತಾರೆ. ಇಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲ್ಲ. ಎಲ್ಲೋ ರಿಯಾ ತಗೊಂಡೋಗ್ತಾರೆ, ಎಲ್ಲೆಲ್ಲ ಆಗ್ತಾರೆ, ಏನೂ ಬೇಕಾಗಿಲ್ಲ. ಈ ಒಂದು ಕ್ಷೇತ್ರದಲ್ಲಿ ಒಂದು 5 ವಾರ ಬಂದವರು ಆ ಒಂದು ಕುಡಿತದ ಚಟಕ್ಕೆ ಔಷಧಿ ಕುಡಿದ್ರೆ ಶಾಶ್ವತವಾಗಿ ಬಿಡ್ತಾರೆ ಅವರು. ದೂರದಿಂದ ಬಂದವರಿಗೆ ಏನೇನು ಸವಲತ್ತಿದೆ ಸರ್? ಸರ್ ಅವರಿಗೆ ಸ್ನಾನದ ವ್ಯವಸ್ಥೆ, ಮಲಗುವ ವ್ಯವಸ್ಥೆ, ಊಟದ ವ್ಯವಸ್ಥೆ, ಪ್ರತಿಯೊಂದು ಅವ್ರಿಗೆ ಮನೆಯಲ್ಲಿ ಯಾವ ಫೆಸಿಲಿಟಿ ಇದೆ ಆ ಫೆಸಿಲಿಟಿ ಇರ್ತದೆ. ನಾವು ಆಚೆ ನೋಡ್ತಾ ಇದ್ದೀವಿ ಸರ್, ಕೆಲವರಿಗೆ ಒಂದು ನಿಂಬೆಹಣ್ಣಿಂದ ಎಲ್ಲ ಮಂತ್ರ ಮಾಡಿ ಮಾಡ್ತಾರೆ. ಅದು ಮಂತ್ರ ಮಾಡೋದಲ್ಲ, ದೃಷ್ಟಿ ತೆಗೆಯೋದು. ಕೆಟ್ಟ ಕಣ್ಣು ಮನುಷ್ಯನ ಕಣ್ಣಂತ ಡೇಂಜರ್ ಯಾವುದೂ ಇಲ್ಲ. ಆ ಕಣ್ಣು ಬಿದ್ದು ಅವರಿಗೆ ಮೈಕೈ ನೋವು, ಏನಾನ ಈ ಬಂಕು, ನಿದ್ದೆ ಜಾಸ್ತಿ ಬರೋದಕ್ಕೆ ಆ ನಿಂಬೆಹಣ್ಣು ದೃಷ್ಟಿ ತಗೊಂಡ್ರೆ ದೃಷ್ಟಿ ಪರಿಹಾರ ಆಗುತ್ತೆ. ಅದೇ ರೀತಿ ಕಾಳಿಕಾದೇವಿ ಹಿಂದೆ ತಡೆ ಹೊಡಿತೀರಿ. ಏನಕ್ಕಪ್ಪ ತಡೆ ಅಂದರೆ ಈ 3 ತರಗಳಲ್ಲಿ ಪೂಜೆ ಮಾಡಿರ್ತಾರೆ, ಅದನ್ನು ದಾಟ್ಬಿಟ್ಟಿರ್ತಾರೆ ಗೊತ್ತಿಲ್ಲದೆ ನಾವು. ಮೈಕೈ ನೋವು ಬರೋದು, ಈ ಮಾಂಸಖಂಡಗಳು ನೋವು ಬರೋದು, ಜಾಯಿಂಟ್ ಪೇನ್ ಬರೋದು, ಇವೆಲ್ಲ ಪರಿಹಾರ ಆಗುತ್ತೆ ತಡೆಯಿಂದ. ಅಲ್ಲಿ ಹೊರಗಡೆ ಒಂದಿಷ್ಟು ಭಕ್ತಾದಿಗಳು ಕೇಳ್ತಾ ಇದ್ರು, ಕಾಟೇರಮ್ಮ ಅಂದರೆ ವೆಜ್ ತಿಂದು ಬರ್ಬೇಕಾ, ನಾನ್ ವೆಜ್ ತಿಂದು ಬಂದ್ರೆ ನಡೆಯುತ್ತಾ ಅನ್ನೋದು. ಮೇಯ್ನು ಇರೋದು ಕಾಟೇರಮ್ಮನಿಗೆ ನಾನ್ ವೆಜ್ಜೆ, ಅಮ್ಮನಿಗೆ ರಕ್ತಾನ ಪ್ರಿಯವಳು. ಇಲ್ಲಿ ವೆಜ್ಜು ನಾನ್ ವೆಜ್ ಏನಿದ್ರಲ್ಲ, ಭಕ್ತಿಯಿಂದ ನೀ ಏನು ಮಾಡಿದ್ರು ಸಹಿತ ಫಲ ಸಿಗುತ್ತೆ ಸರ್. ಮತ್ತೆ ಅಲ್ಲಿ ದೇವರು ಎಡಕ್ಕೆ ಮತ್ತೆ ಬಲಕ್ಕೆ ತಿರುಗ್ತಾರೆ, ಅದು ವಾಗ್ದಾನ ಅಂತಿರೋದನ್ನ. ಏನಕ್ಕಪ್ಪ ಅಂದರೆ ಈಗ ದೇವ್ರನ್ನ ಯಾರು ಪ್ರತ್ಯಕ್ಷವಾಗಿ ಯಾರು ನೋಡೋಕ್ಕೆ ಸಾಧ್ಯವಿಲ್ಲ. ಇಲ್ಲಿ ತಾಯಿನ ಏನೋ ಒಂದು ಪ್ರಶ್ನೆ ಕೇಳಿದಾಗ ಆ ತಾಯಿ ಆ ಪ್ರಶ್ನೆ ಉತ್ತರ ಸಿಗುತ್ತೆ ಅಂದರೆ ಬಲವಾಗಿ ಕೊಡ್ತಾಳೆ, ಇಲ್ಲ ಅಂದರೆ ಎಡವಾಗಿ ಕೊಡ್ತಾಳೆ. ಇದು ಈ ಒಂದು ಉತ್ಸವದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿ ವರ್ಗದವರು ಯಾರು ಭಾಗವಹಿಸಲ್ಲ, ಬರಂಥ ಭಕ್ತಾದಿಗಳೇ ಭಾಗವಹಿಸುವಂಥದ್ದು. ಇದು ಇಲ್ಲಿ ಕ್ಷೇತ್ರದ ವಿಶೇಷತೆ. ಸರ್ ಇನ್ನೊಂದು ಇಲ್ಲಿ ಏನು ಅಂತಂದರೆ, ಇದು ತುಂಬ ಪಾಸಿಟಿವ್ ಪ್ಲೇಸ್ ಇದೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಏನೇ ಕೇಳ್ಕೊಂಡ್ರೂ ಬಗೆಹರಿಸ ಇದಿದೆ. ಕೆಲವೊಬ್ರು ಬಾಯಲ್ಲಿ ಏನಂತಂತಂದರೆ ಇಲ್ಲಿಗೆ ಸುಮ್ಮನೆ ದುಡ್ಡು ತಗೊಂತಾರೆ. ಈಗ 150 ರೂಪಾಯಿ ಎಲ್ಲ ಕಾಯ್ದದು ಏನೇನೋ ಅಂದರೆ ಬೇರೆ ಥರ ಎಲ್ಲ ದುಡ್ಡು ಮಾಡ್ತಿದ್ದಾರೆ ಅನ್ನೋದೊಂದು ಇದೆ ಸರ್. ಅದಕ್ಕೆ ಏನು ಕ್ಲಾರಿಟಿ ಕೊಡ್ತೀವಿ ಸರ್? ಅದಕ್ಕೆ ನಿಮ್ಗೆ ಇದಕ್ಕೆ ಮುಂಚೆ ಹೇಳಿದೆ ನಾನು, 150 ರೂಪಾಯಿ ಏನು ತಗೊಳ್ತೀರಿ ಅಂತ. ಈ 150 ರೂಪಾಯಿನ ಅವ್ರ ಕಡೆಯಿಂದ ಕಾಯಿಗೆ ಅಂತ ನಾವು ತೊಗೊಳ್ತೀರಿ, ಅದನ್ನು ದೇಣಿಗೆ ರೂಪದಲ್ಲಿ ನಾವು ತಗೊಂಡು ಇಲ್ಲಿ ನಡೀತಾರಂಥ ಕಾಮಗಾರಿಗೆ ಉಪಯೋಗಿಸ್ತೀರಿ. ಏನಪ್ಪ ಕಾಮಗಾರಿ ಅಂದರೆ 252 ಅಡಿ ಮಹಾಪ್ರತ್ಯಂಗಿರ ದೇವಿ. ಇದು ಸುಮ್ಮನೆ ಆಗಲ್ಲ. ಇದಕ್ಕೆ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳ ಸಪೋರ್ಟ್ ಆಗಲಿ, ಯಾರೊಬ್ಬರು ಸಹಕಾರ ಆಗಲಿಲ್ಲ. ಇಲ್ಲ ಭಕ್ತಾದಿಗಳು ಏನೊಂದು 150 ರೂಪಾಯಿ ಕೊಟ್ಟು ತಗೊಳ್ತಾರೋ ಅದನ್ನು ಒಂದು ಟ್ರಸ್ಟ್ ಮುಖಾಂತರ ಒಂದು ಕಡೆ ಶೇಖರಣೆ ಮಾಡಿ ಅದನ್ನು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಆ ಕಾಮಗಾರಿ ಇನ್ನು 2 ವರ್ಷಕ್ಕೆ ಪೂರ್ತಿ ಆಗುತ್ತೆ. ಆ ಪೂರ್ತಿ ಆದಾಗ ಗೊತ್ತಾಗುತ್ತಂಥ ಅವಿವೇಕಿಗಳಿಗೆ ಕ್ಷೇತ್ರದ ಬಗ್ಗೆ ಕೆಟ್ಟದಾಗಿ ಕಮೆಂಟ್ಸ್ ಹಾಕುವಂಥದ್ದು, ಈ ಥರ ಮಾಡೋಂಥ ಅವಿವೇಕಿಗಳಿಗೆ ಗೊತ್ತಾಗುತ್ತೆ ಏನಕ್ಕೆ ಅವ್ರು ತಗೊಳ್ತಾರೆ ಅನ್ನೋದು. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ವಿಶ್ವದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಆಧ್ಯಾತ್ಮಿಕದಲ್ಲಿ ನಮ್ಮ ಸನಾತನ ಧರ್ಮ ಅನ್ನೋದು ವಿಶ್ವಕ್ಕೆ ಸಾರ್ತದೆ ಕರ್ನಾಟಕ. ಆ ಒಂದು ಸ್ಟ್ಯಾಚ್ಯೂ ಕೆಲಸ ಮುಗಿದ್ರೆ ಅದು ಇಂಥ ಅವಿವೇಕಗಳು ಗೊತ್ತಾಗಲ್ಲ. ಇವರು ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮದಲ್ಲಿ ಹುಟ್ಟಿರಂತಾರೆ ನಮಗೆ ಶತ್ರುಗಳು. ನಮ್ಮ ಧರ್ಮ ಬೆಳೆಯೋದಕ್ಕೆ ಬಿಡಲ್ಲ ಅವರು. ಎಲ್ಲೆಲ್ಲ ಬೇರೆ ರಾಷ್ಟ್ರಗಳಲ್ಲಿ ಹೋಗ್ತಾರೆ, ಅವ್ರು ಕೇಳಿದಷ್ಟು ದುಡ್ಡು ಕೊಡ್ತಾರೆ, ಪ್ರತಿಯೊಂದಕ್ಕೂ ದುಡ್ಡು ತಗೊಳ್ತಾರಲ್ಲೇ. ಅಲ್ಲಿ ಯಾಕೆ ಕೇಳಲ್ಲ ಈ ಪಾಯಿಂಟ್ಗಳವರು? ಅಲ್ಲಿ ಯಾಕೆ ಕೇಳಲ್ಲ ಪಾಯಿಂಟ್ಸ್ ಅವರು? ಇವರು ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ ಯಾವನೇ ಆಗಲಿ, ಬಂದು ಕ್ಷೇತ್ರದಲ್ಲಿ ಬಂದು ಇಲ್ಲಿ ಏನು ಡೆವಲಪ್ಮೆಂಟ್ ನಡೀತೈತೆ, ಇಲ್ಲಿ ಏನು ತಗೊಳ್ತಾರ ಅವರು, ಅದನ್ನು ಏನು ಮಾಡ್ತಾವ್ರೆ. ನಾನು ಇಲ್ಲೇ ಇರ್ತೀನಿ 24 ಅವರು, 360 ದಿನ 24 ಗಂಟೆ ನಲ್ಲೇ ಇರ್ತೀನಿ. ನನ್ನ ಬಂದು ಕೇಳಬೇಕವರು, ನೀವು ತಗೊಳ್ಳೋ ದುಡ್ಡು ಏನು ಮಾಡ್ತಾ ಇದ್ದೀರಾ ಅಂತ. ಅದಕ್ಕೆ ನಾನು ಉತ್ತರ ಕೊಡ್ತೇನೆ. ಒಂದು ದಿನಕ್ಕೆ 1 ಲಕ್ಷ ಜನಕ್ಕೆ ಮೇಲೆ ಊಟ ಮಾಡ್ತಾರೆ, ಇಲ್ಲಿ ದಾಸೋಹ ಮಾಡ್ತಾರೆ. ಇದೆಲ್ಲಿ ಬರ್ತದೆ ದುಡ್ಡು? ನನ್ನ ಜೋಪಾಲ ಆಯ್ತು ಹಾಕೋದಕ್ಕೆ ಬರೋಂಥ ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ ಮಾಡೋಂಥದ್ದು.
ಇಲ್ಲಿ ನಡೀತಾರಂತ ಡೆವಲಪ್ಮೆಂಟ್ ಆಗಿರ್ಬೋದು, ಗೋಶಾಲೆ ಆಗಿರ್ಬೋದು, ನಮ್ಮ ಟ್ರಸ್ಟ್ ಕಡೆಯಿಂದ ಶಾಲೆಗಳ ದತ್ತು ತಗೊಳ್ತಾ ಇದ್ದೀರಿ, ಹಳೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡ್ತಾ ಇದ್ದೀರಿ. ಇದೆಲ್ಲ ಮಾಡ್ತಾ ಇರೋದು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ, ನಮ್ಮ ಸ್ವಂತದ್ದು ಯಾವುದೂ ಇಲ್ಲ. ಎಲ್ಲೋ ಕುತ್ಕೊಂಡು ಕಮೆಂಟ್ ಹಾಕೋದಲ್ಲ, ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಬೇಕು, ಮಾಡಿಬಿಟ್ಟು ಆಮೇಲೆ ಕೇಳಬೇಕು ನೀವು ತಗೊಂಡ ದುಡ್ಡು ಏನು ಮಾಡ್ತಾ ಇದ್ದೀರಂತ. ಸರ್ ಇಲ್ಲಿ ಯಾವ್ಯಾವ ಥರ ಅಭಿವೃದ್ಧಿ ಮಾಡ್ತಿದ್ದಾರೆ? ಯಾಕಂದ್ರೆ ಈಗ ಹೇಳಿದ್ರಿ, ಈಗ ಅದು ಸ್ಟ್ಯಾಚು ಮಾಡ್ತಾ ಇದ್ದೀವಿ, ದೊಡ್ಡ ದೇವಾಲಯ ಕಟ್ತಿದ್ದೀನಿ ಅಂತ ಅಂದ್ಬಿಟ್ಟು ಯಾವ್ಯಾವ ಥರ ಅಭಿವೃದ್ಧಿ ಕಟ್ತಾ ಇದ್ದೀನಿ ಅಂತಲ್ಲ, ನೀವು ಪಕ್ಕದಲ್ಲಿ ನಡೀತಾ ಇದ್ದ ಕಾಮಗಾರಿ ನೋಡಿ, ಒಂದು ಸಾರಿ ನೋಡಿದ್ರೆ ನಿಮಗೆ ಮನಸ್ಸು ಎಲ್ಲೋ ಹೋಗುತ್ತೆ. ಅದಕ್ಕಾಕ ಒಂದೊಂದು ಪಿಲ್ಲರು 44 ಪಿಲ್ಲರ್ ಹಾಕಿರೋದು, 40 ಅಡಿ ಭೂಮಿಯಿಂದ ಒಳಗಿಂದ ಬಂದಿರೋದು ಫೌಂಡೇಶನ್. ಅದು ಒಂದೊಂದು ಪಿಲ್ಲರು 5 ಅಡಿಗೆ 5 ಅಡಿ ಬರ್ತದೆ ಒಂದು ಪಿಲ್ಲರು. ಮೆಟ್ರೋಗೆ ಸಹಿತ ಆ ಪಿಲ್ಲರ್ ಹಾಕಿಲ್ಲ. ಇಲ್ಲಿ ಬರೋಕ್ಕೆ ಸಮಯ ಅಥವಾ ವಾರ ಏನಾದರೂ ನಿಗದಿ ಉಂಟಾ ಸರ್? ಶುಕ್ರವಾರ, ಮಂಗಳವಾರ, ಭಾನುವಾರ ಬೆಳಗ್ಗೆ 5ರಿಂದ ಸಂಜೆ 8 ತನಕ ಟೆಂಪಲ್ ಓಪನ್ ಇರ್ತದೆ. ನೀವು ಹೊಸಕೋಟೆಗೆ ಬಂದ್ಬಿಟ್ರೆ 5 ನಿಮಿಷಕ್ಕೆ ಒಂದು ಆಟ ಸಿಗ್ತದೆ ನಿಮಗೆ. ಬಸ್ಸಿನ ವ್ಯವಸ್ಥೆ ಇಲ್ಲ, ಡೈರೆಕ್ಟ್ ಬಸ್ಸಿನ ಇನ್ನು ವ್ಯವಸ್ಥೆ ಇಲ್ಲ, ಬರ್ತದೆ, ಅದು ಬರ್ತದೆ. ಫಸ್ಟ್ ನಮಗೆ ಇಲ್ಲ ಮಾಡ್ತಾರಂಥ ಕಾಮಗಾರಿಗಳು ಮುಗಿಬೇಕು. ಗೋಶಾಲೆ ಆಗಿರ್ಬೋದು, 35ರಿಂದ 40 ಹಸುಗಳವೆ, ಎಲ್ಲ ನಡೀತಾ ಇರೋದು ಭಕ್ತಾದಿಗಳು ಕೂಡ ಭಿಕ್ಷೆಯಿಂದ. ಸರ್, ತಾಯಿದು ಮೂಲ ನೆಲೆ ಇದೇ ಕ್ಷೇತ್ರ, ಈ ಒಂದು ಪುಣ್ಯ ಕ್ಷೇತ್ರ. ಸುಮಾರು 350 ಈ ವರ್ಷದ ಇತಿಹಾಸವುಳ್ಳಂಥ ಜೋಡಿ ಹಾಲದ ಮರನೇ ಈ ಕ್ಷೇತ್ರದ ಮೂಲ. ನಮ್ಮ ಪೂರ್ವಿಕರು ಪೂಜೆ ಮಾಡ್ತಿರೋಂಥದ್ದು ಮೂಲ. ಅದು ಆ ತಾಯಿ ಪ್ರೇರಣೆ ಮೇಲೆ ದೇವಾಲಯ ಕಟ್ಟಿರೋಂಥದ್ದಿಲ್ಲಿ. ಸರ್, ಈ ಕ್ಷೇತ್ರಕ್ಕೆ ಬರೋವಂಥ ರೂಟ್ ಸರ್, ಬೆಂಗಳೂರು ಮೆಜೆಸ್ಟಿಕ್ಕಿಂದ ಡೈರೆಕ್ಟ್ ಹೊಸಕೋಟೆ ಬಸ್ ಸಿಗುತ್ತೆ. ಹೊಸಕೋಟೆಲಿ ಇಳ್ಕೊಂಡ್ಬಿಟ್ರೆ ಅಲ್ಲಿಂದ 5 ನಿಮಿಷಕ್ಕೊಂದು ಆಟ ಬರುತ್ತೆ. ನೀವು ದೇವನಹಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ 5 ನಿಮಿಷಕ್ಕೊಂದು ಆಟ ಬರುತ್ತೆ. ಎಲ್ಲ ಕಡೆಯಿಂದ ಎಲ್ಲ ಫೆಸಿಲಿಟೀಸ್ ಐತೆ ಇಲ್ಲಿ. ಯಾವ ಊರು ಯಾವ ಗ್ರಾಮಕ್ಕೆ ಸೇರುತ್ತೆ ಇದು ಹೊಸಕೋಟೆ, ಇದು ಕಂಬಳಿಪುರ ಮತ್ತು ಕೆಂಪಾಪುರ ಜೋಡಿ ಗ್ರಾಮ. ಇದು ಜೋಡಿ ಗ್ರಾಮಕ್ಕೆ ಸೇರುವಂಥದ್ದು. ಸರಿ ಸರ್, ಓವರಾಲ್ ಆಗಿ ಏನು ಹೇಳ್ತೀರಾ ಸರ್? ಈಗ ಕಾಟ್ಯಾರಮ್ಮ ಅದ್ರ ಬಗ್ಗೆ ಭಕ್ತಾದಿಗಳು ಇಷ್ಟೊಂದು ಜನ ಬರೋದು ನಾವೇ ನೋಡ್ತಾ ಇದ್ರೆ ಸರ್, ನೀವು ಇವಾಗ ಟೈಮ್ ಎಷ್ಟು ನೋಡಿ. ಹೌದು ಸರ್, ಎಷ್ಟು ಟೈಮು? 1:30. 1:30. ಇವಾಗ ಹೋಗಿ ನೋಡಿ, ಅಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ಇವಾಗ ಮಧ್ಯರಾತ್ರಿ 1:30 ಟೈಮು. ಇವಾಗ ಹೋಗಿ ನೋಡಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ ಜನ. ಅದು ನಮ್ಮ ಕ್ಷೇತ್ರದ ಮೇಲೆ ಜನಕ್ಕಿರೋಂಥ ನಂಬಿಕೆ. ಯಾರೋ ಒಬ್ಬ 1000ರಲ್ಲೊಬ್ಬ ಕಡ್ಡಿ ಅಲ್ಲಾಡಿಸ್ಬಿಟ್ಟು ಜನ ನಂಬಲ್ಲ. ಅವರ ಮನಸ್ಥಿತಿ, ಅವರ ಮನಸ್ಸಿಗೆ ತಾಯಿ ತಾಯಿ ಮೇಲೆ ನಂಬಿಕೆ ಇಟ್ಟವ್ರೆ, ಆ ನಂಬಿಕೆನ ಉಳಿಸ್ಕೊಂಡು ಹೋಗ್ತಾವಳೆ ತಾಯಿ. ಸರ್, ನಾನು ಇಲ್ಲೇ ಇರ್ತೀನಿ, ನೀವು ಯಾರನ್ನ ಬೇಕಾದ್ರೂ ಕೇಳ್ಕೊಂಡು ಹೋಗ್ಬಿಟ್ಟು ನಿಮ್ಗೆ ಒಳ್ಳೇದು ಆಗಾಯ್ತಾ ಆಗಿಲ್ಲ ಅಂತ ಹೇಳ್ಬಿಟ್ಟು. ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಭಗವಂತನ ಯಾರು ನಂಬಿ ಮಾಡ್ತಾರೋ ಶಾಶ್ವತವಾದಂಥ ಪರಿಹಾರ ಸಿಗುತ್ತೆ ಅವ್ರಿಗೆ. ಅಪನಂಬಿಕೆ ಮೇಲೆ ಏನೋ ಒಂದು ಕಾಟಾಚಾರಕ್ಕೆ ಬಂದು ಕಾಯಿ ಕಟ್ಬಿಟ್ರೆ ಫಲ ಸಿಗಲ್ಲ. ಬರಬೇಕು, ನಮ್ಮ ಧರ್ಮನ ನಂಬಬೇಕು. ನಮ್ಮ ಸನಾತನ ಧರ್ಮನ ಯಾರು ನಂಬಿಕೆಯಿಂದ ಬಂದು ಆ ತಾಯಿಯ ಒಂದು ಸೇವೆ ಮಾಡ್ತಾರೋ ಅವರ ಸಮಸ್ಯೆ 100ಕ್ಕೆ 1000% ರಿಸಲ್ಟ್ ಸಿಗುತ್ತೆ. ಅದನ್ನ ಚಾಲೆಂಜ್ ಮಾಡಿ ಹೇಳ್ತೀನಿ. ಈಗ ಹೋಗಿ ನೋಡಿ, ಇವಾಗ ಪ್ರದಕ್ಷಿಣೆ ಮಾಡ್ತಾ ಇರ್ತಾರೆ. ನೀವು ಈ ಬೆಳಗ್ಗೆ ಹೊತ್ತು ಮರದ ಹತ್ರ ಓಡಾಡೋಕೆ ಭಯ ಪಡ್ತೀರಾ? ನೀವು ಪಡ್ತೀರಾ? ಯಾಕಂದ್ರೆ ಆವುಗಳು ಇರ್ತವೆ, ಅದು ಇರ್ತಂತ. ಹೋಗಿ ಬೇರೆಲ್ಲಿ ಜನ ಮಲಗಿರ್ತಾರೆ. ಇವಾಗ ನೋಡಿ, ಹೋಗ್ಬಿಟ್ಟು ಒಂದೊಂದು ಬೇರೆ ಸಂಧಿಯಲ್ಲಿ ಜನ ಮಲಗಿರ್ತಾರೆ. ನಮಗೇನು ಆಗಲ್ಲ ಅನ್ನೋ ನಂಬಿಕೆ ಅವ್ರಿಗೆ. ಆ ಬೇರೆಗಳಲ್ಲಿ ನಾನು ಓಡಾಡುತ್ತೆ, ನಾನು ಭಯ ಪಡ್ತೀನಿ ಇಷ್ಟೊತ್ತಲ್ಲ. ಯಾಕೆಂದರೆ ಅವುಗಳಿರ್ತವೆ, ಅದು ಇದನ್ನು ನಾನೇ ಭಯ ಪಡ್ತೀನಿ ಅಂತ. ಅದಕ್ಕೆ ಭಕ್ತಾದಿಗಳಿಗೆ ತಾಯಿ ಮೇಲೆ ನಂಬಿಕೆ. ಅಲ್ಲಿ ಹೋಗಿ ನೋಡಿ. ಸರ್, ಫೈನಲಿ ಭಕ್ತಾದಿಗಳಿಗೆ ಒಂದು ಕಿವಿ ಮಾತು ಹೇಳೋದು ಸರ್. ಇದು ಕಿವಿ ಮಾತಂದರೆ, ಯಾರು ನಮ್ಮ ಸನಾತನ ಧರ್ಮನ ನಂಬ್ತಾರೋ, ನಮ್ಮ ಹಿಂದುತ್ವನ ಯಾರು ನಂಬ್ತಾರೋ, ಆ ಹಿಂದುತ್ವಕ್ಕೆ ಯಾರು ಬೆಲೆ ಕೊಡ್ತಾರೋ ಅವರು ಎಲ್ಲಿ ಹೋದ್ರೂ ಭಗವಂತ ಅವ್ರ ಹಿಂದೆ ಇರ್ತಾನೆ. ನಮ್ಮ ಒಂದು ಕ್ಷೇತ್ರದಲ್ಲಿ ಆ ಜೋಡಿ ಹಾಲದ ಮರಕ್ಕೆ ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಇಲ್ಲಿ ಕೊಡಂಥ ಪೂರ್ಣಫಲನ ಯಾರು ಭಕ್ತಿಯಿಂದ ನಾವು ಕೊಡಂಥ ಮಂತ್ರೋಚ್ಚಾರಣೆ ಮಾಡ್ಕೊಂಡು ಕೊಡ್ತಾರೋ ಅವರ ಸಮಸ್ಯೆ 100ಕ್ಕೆ 1000% ರಿಸಲ್ಟ್ ಸಿಗುತ್ತೆ. ಯಾರೇ ಆಗಲಿ, ಯಾರೋ ಒಬ್ಬ 100ರಲ್ಲೊಬ್ಬ ಕ್ಷೇತ್ರದ ಬಗ್ಗೆ ತಪ್ಪಾಗಿ ಕಮೆಂಟ್ ಹಾಕೋದು ಅಂತ ಹೇಳಿಬಿಟ್ಟು ಎಲ್ಲ ಕೂತ್ಕೊಂಡು ನೋಡೋದಲ್ಲ. ಒಂದು ಸಾರಿ ಕ್ಷೇತ್ರ ದರ್ಶನ ಮಾಡಿ ನಿಮಗಿರಂಥ ಸಮಸ್ಯೆ ಪರಿಹಾರ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ, ದೈವಶಕ್ತಿ. ಭಗವಂತನ ನಂಬಿ ಫಲ ತಗೊಳ್ಳಿ. ಇಲ್ಲಿ ಯಾವುದೇ ರೀತಿ ಮಾನವ ಶಕ್ತಿ ಇಲ್ಲ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಮಯ್ಯ ಅಂತ ಹೇಳಿಬಿಟ್ಟು ಈ ಕ್ಷೇತ್ರದ ಸೇವಕರು.